ಕುರ್ಆನ್ನ ಕಾನ್ಸೆಪ್ಟ್ ಧರ್ಮದಲ್ಲಿ ಒತ್ತಾಯ, ಒತ್ತಡ, ಬಲಾತ್ಕಾರ ಇಲ್ಲ ಎಂಬುದಾಗಿದೆ. ಲಾ ಇಕ್ರಾಹ ಫಿದ್ದೀನ್. ಧರ್ಮದಲ್ಲಿ ಯಾವ ರೀತಿಯ ಒತ್ತಡಗಳು ಇಲ್ಲ. ಅಥವಾ ನಿಮ್ಮ ಧರ್ಮದವ ಅವ ಅಲ್ಲ ಎಂಬ ಕಾರಣಕ್ಕೆ ಅವನ ಮೇಲೆ ದಾಳಿ ನಡೆಸುವ ಯಾವ ಸ್ವಾತಂತ್ರ್ಯವೂ ನಿಮಗಿಲ್ಲ. ವಕುಲಿಲ್ ಹಕ್ಕು ಮಿರ್ ರಬ್ಬಿಕುಂ ಫಮನ್ ಶಾಅ ಫಲ್ಯುಮಿನ್ ವಮನ್ ಶಾಅ ಫಲ್ಯಕ್ಫುರ್. ಕುರ್ಆನ್ನ ಮೂಲಭೂತ ಸಿದ್ಧಾಂತ ಇದು. ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದಿರುವ ಸತ್ಯ ಈ ಕುರ್ಆನ್. ಫಮನ್ ಶಾಅ ಫಲ್ಯುಮಿನ್ ವಮನ್ ಶಾಅ ಫಲ್ಯಕ್ಫುರ್. ಇಷ್ಟ ಇರುವವನು ಇದನ್ನು ಸ್ವೀಕರಿಸಬಹುದು, ಇಷ್ಟ ಇಲ್ಲದವನು ಇದನ್ನು ತಿರಸ್ಕರಿಸಲೂಬಹುದು. ದೇವನ ಮೇಲೆ ವಿಶ್ವಾಸ ಇಡ್ಲಿಕ್ಕೂ ದೇವನನ್ನು ನಿರಾಕರಿಸಲಿಕ್ಕೂ ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಕುರ್ಆನ್ನ ಸೂಕ್ತ. ದೇವನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಎಂಬ ಕಾರಣಕ್ಕೆ ನಿಮ್ಮ ಮೇಲೆ ಖಂಡಿತ ದಾಳಿ ನಡೆಯಲಾರದು. ದೇವನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಎಂಬ ಕಾರಣಕ್ಕೆ ನಿಮ್ಮ ಆಯುಷ್ಯ ಕಡಿಮೆಯಾಗುವುದೋ, ನಿಮಗೆ ರೋಗ ಬರುವುದೋ ಇದು ಖಂಡಿತ ನಡೆಯುವುದಿಲ್ಲ. ಭೂಮಿಯಲ್ಲಿ ನೀವೆಲ್ಲರೂ ಸಮಾನರು. ಭೂಮಿಯಲ್ಲಿ ದೇವನ ಅನುಗ್ರಹಗಳು ನಿಮಗೆಲ್ಲರಿಗೂ ಸಮಾನ. ಆದ್ದರಿಂದ ದೇವನ ಮೇಲೆ ನಂಬಿಕೆ ಇಡುವ, ದೇವನನ್ನು ನಿರಾಕರಿಸುವ ಸ್ವಾತಂತ್ರ್ಯವನ್ನೂ ಮನುಷ್ಯನಿಗೆ ಕುರ್ಆನ್ನಲ್ಲಿ ನೀಡಲಾಗಿದೆ. ಅದೇ ರೀತಿ ಈ ಜಗತ್ತಿನಲ್ಲಿ ಕುರ್ಆನ್ ಹೇಳಿದಂತಹ ವಲವು ಶಾ ಅಲ್ಲಾಹುಮ ಉಶ್ರಿಕು. ದೇವ ಬಯಸಿದ್ದರೆ ಈ ಜಗತ್ತಿನಲ್ಲಿ ಬಹುದೇವ ವಿಶ್ವಾಸಿಗಳು ಇರುತ್ತಿರಲಿಲ್ಲ ಅಂತ ದೇವ ಹೇಳುವುದು. ಅಂದರೆ ಈ ಜಗತ್ತಿನಲ್ಲಿ ಏಕದೇವ ವಿಶ್ವಾಸಿಗಳು, ಬಹುದೇವ ವಿಶ್ವಾಸಿಗಳು ಅವರೆಲ್ಲರೂ ಇರುವುದು ಈ ಜಗತ್ತಿನ ನಿಯಮ ಅಂತ ಕುರ್ಆನ್ ಹೇಳುತ್ತದೆ. ದೇವ ಬಯಸಿದ್ದರೆ ಬಹುದೇವ ವಿಶ್ವಾಸಿಗಳು ಜಗತ್ತಿನಲ್ಲಿ ಇರುತ್ತಾ ಇರಲಿಲ್ಲ. ಅಂದರೆ ದೇವ ಬಯಸಿದ ಕಾರಣಕ್ಕೆ ಬಹುದೇವ ವಿಶ್ವಾಸಿಗಳು ಜಗತ್ತಿನಲ್ಲಿ ಇರುವುದು. ವಮಾ ಜಅಲ್ನಾಕುಂ ಹಫೀಲಾ ವಮಾ ಅಂತ ಅಲೈಹಿಂ ಬಿವಕೀಲ್. ಪ್ರವಾದಿಯವರೇ, ನಿಮ್ಮನ್ನು ಅವರ ಮೇಲೆ ನಾವು ಕಾವಲುಗಾರರನ್ನಾಗಿ ಮಾಡಲಾಗಿಲ್ಲ ಮತ್ತು ನೀವು ಅವರ ಹೊಣೆಗಾರರು ಅಲ್ಲ. ಈ ಜಗತ್ತಿನಲ್ಲಿ ಏಕದೇವ ವಿಶ್ವಾಸಿಗಳು, ಬಹುದೇವ ವಿಶ್ವಾಸಿಗಳು ಅವರೆಲ್ಲರೂ ಬದುಕುವುದು ದೇವನ ನಿಯಮ, ಅದು ದೇವನ ಚರ್ಯ ಅಂತ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಫದಕ್ಕಿರ್ ಇನ್ನಮಾ ಅಂತ ಮುದಕ್ಕಿರ್ ಲೈಸ ಅಲೈಹಿಂ ಬಿಮುಸೈತಿರ್. ಕುರ್ಆನ್ 88ನೆಯ ಅಧ್ಯಾಯ. ಪ್ರವಾದಿಯವರೇ, ನೀವು ಜನರಿಗೆ ಉಪದೇಶ ಮಾಡಿ. ನೀವು ಉಪದೇಶ ಮಾಡುವವರು ಮಾತ್ರ. ನೀವು ಅವರ ಮೇಲೆ ಬಲಾತ್ಕಾರ ಮಾಡುವಂತಿಲ್ಲ, ಯಾರ ಮೇಲೆಯೂ ಬಲಾತ್ಕಾರ ಮಾಡುವಂತಿಲ್ಲ. ಈ ಜಗತ್ತಿನಲ್ಲಿ ಪ್ರವಾದಿಗಳು ಯಾರು ಕೂಡ ಬಲಾತ್ಕಾರ ಮಾಡಲಿಲ್ಲ, ಯಾರು ಕೂಡ ಕನ್ವರ್ಟ್ ಮಾಡಲಿಲ್ಲ. ಜಗತ್ತಿನಲ್ಲಿ ಪ್ರವಾದಿಗಳು ಸದುಪದೇಶಗಳ ಮೂಲಕ ಜನರ ಪರಿವರ್ತನೆ ಮಾಡುವ, ಜನರ ಮನಪರಿವರ್ತನೆ ಮಾಡುವ ಕೆಲಸ ಮಾತ್ರ ಪ್ರವಾದಿಗಳು ಮಾಡಿದ್ದಾರೆ.